ಅನ್ನೋದು. ಬ್ರದರ್, ಒಂದು ನಿಮಿಷ. ನನ್ನ ಹತ್ರ 2 ಇಲಾಖೆ ಇದೆ ಡೆಲ್ಲಿನಲ್ಲಿ, ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಒಂದು ಹೆವಿ ಇಂಡಸ್ಟ್ರಿ, ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ. ಸ್ಟೀಲ್ ಮಿನಿಸ್ಟ್ರಿಗಿರೋದು ಬಜೆಟ್ಟು 7 ಕೋಟಿ ಸ್ಟೀಲ್ ಮಿನಿಸ್ಟ್ರಿಗೆ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಒಂದು PM ಅವರ ಒಂದು ವಿಷನ್ 2070ಗೆ 0 ಕಾರ್ಬನ್ ಮಾಡಬೇಕು ಅಂತ. ಅದಕ್ಕೆ ಫೇಮ್ 1 ಮಾಡಿದ್ರು, ಫೇಮ್ 2 ಮಾಡಿದ್ರು. ಈಗ PME ಡ್ರೈವ್ ಅಂತ ಹೇಳಿ 3ನೇ ಸ್ಟೇಜಿಗೆ ತಂದರು. ಅದಕ್ಕೆ 10,900 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 14,000 ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. 14,000 ಎಲೆಕ್ಟ್ರಿಕ್ ಬಸ್ಸಸ್ನಲ್ಲಿ 4,500 ಕರ್ನಾಟಕ ಕೊಡ್ತಾ ಇದ್ದೀನಿ. 4,500 ಬಸ್ಸು. ತೆಲಂಗಾಣ ಕೊಡ್ತಿರೋದು 2,200. ಅಹಮದಾಬಾದಿಗೆ ಕೊಡ್ತಿರೋ 1,000. ಡೆಲ್ಲಿ ಕೊಡ್ತಿರೋದು 2,800. ಕರ್ನಾಟಕಕ್ಕೆ 4,000 ಬಸ್ ಕೊಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಬಸ್. ಇದೊಂದು ಭಾಗ ಇರಲಿ. ನಮ್ಮ ಇಲಾಖೆ ಇಂಡಸ್ಟ್ರಿಗಳನ್ನು ಫಾರಂ ಮಾಡೋದಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದು. ನಮ್ಮ ಇಲಾಖೆ ಇರೋದು ಪಾಲಿಸಿಗಳನ್ನು ಮಾಡೋದು. ಹಲವಾರು ಇಂಟರ್ನ್ಯಾಷನಲ್ ಕಂಟ್ರಿಗಳಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ, ಆಟೋಮೊಬೈಲ್ನ ಕಾಂಪೊನೆಂಟ್ಗಳು ತಯಾರು ಮಾಡೋದು. ಅಂಥವ್ರಿಗೆ PLI ಸ್ಕೀಮ್ನಲ್ಲಿ ನಾವು ದುಡ್ಡು ಕೊಡ್ತೀವಿ. ಅದು ನಮ್ಮ ಇಲಾಖೆ ಜವಾಬ್ದಾರಿ. ನಾವು ಕರೆದ್ಬಿಟ್ಟು ಇಂಥ ಕಡೆ ಕಾರ್ಖಾನೆ ಹಾಕು ಅಂತ ಹೇಳೋಕ್ಕಾಗಲ್ಲ. ಆಗಲೇ ಅವೆಲ್ಲ ಕಾರ್ಖಾನೆಗಳು ಸೆಟಪ್ ಆಗೋಗ್ಬಿಟ್ಟವೆ ನಾನು ಮಂತ್ರಿ ಆಗೋದಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಳ್ಳಿದ್ರೆ ನಾನೇನು ಮಾಡಲಿ? ಇದು ಇರೋ ವಾಸ್ತವಾಂಶ. ಇಲ್ಲಿ ಈಗ ನನ್ನ ಒಂದು ಎಫರ್ಟು, ಪ್ರಧಾನಮಂತ್ರಿಗಳೊಂದು ಆಶೀರ್ವಾದದಲ್ಲಿ ಈ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಇದಕ್ಕೆ ಈಗ 7,290 ಕೋಟಿಲಿ PLI ಸ್ಕೀಮ್ಗೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟಲ್ಲಿ ತೀರ್ಮಾನ ಕೊಟ್ಟರು. ನಿನಗೆ ಜವಾಬ್ದಾರಿ ಕೊಡ್ತೀನಿ, ಯು ಟೇಕ್ ಕೇರ್ ಅಂತ ಹೇಳಿ 5 ಕಂಪನಿಗಳನ್ನು ಸೆಲೆಕ್ಟ್ ಮಾಡ್ತೀವಿ. L1, L2, L3, L4, L5. ಆ 5 ಕಂಪನಿಗಳಲ್ಲಿ ಏನಾದರೂ ಕನ್ವಿನ್ಸ್ ಮಾಡಿ ರಾಜ್ಯಕ್ಕೊಂದು 2 ಕಾರ್ಖಾನೆ ತರಬೇಕು ಅಂತ ಇದ್ದೀನಿ. ಒಂದು ಭಾಗ VISL ಮುಚ್ಚೋಗಿದೆ. ನಾನು ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಗೆ, ಸರ್ ದುಡ್ಡು ಕೊಡಬೇಡಿ, ನನಗೆ ಅದನ್ನು ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನಿ. ಸುಮಾರು 5,000 ಕೋಟಿನ ಅದಕ್ಕೆ ಯಾವ ರೀತಿ ಹೊಂದಿಸ್ಬೇಕು ಅನ್ನೋದು ಸ್ಟೀಲ್ ಮಿನಿಸ್ಟ್ರಿಲಿ ವರ್ಕೌಟ್ ಮಾಡಿದ್ದೀವಿ. ಇನ್ನೊಂದು ಸೇಲಂನಲ್ಲೂ ಇದೇ ಥರನೇ ಒಂದು ಪ್ಲ್ಯಾಂಟ್ ಇದೆ, ಅದಕ್ಕೂ ಒಂದು ಲೈಫ್ ಕೊಡ್ತಾ ಇದ್ವಿ. HMTನಲ್ಲಿ ಬಹುಶಃ ಹಲವಾರು ರೀತಿಯ ಕೆಲವು ಯೋಜನೆಗಳಿಗೆ ಈಗಾಗಲೇ ಒಂದು ಕಮಿಟಿ ಮಾಡಿ, ಸಾರಸ್ವತ್ ಅಂತ ಹೇಳಿ ನೀತಿ ಆಯೋಗದ ಮೆಂಬರು, ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಅವರೊಂದು ರೆಕಮೆಂಡೇಶನ್ ಮಾಡೋರಿಗೆ HMTನಲ್ಲಿ ಏನು ಮಾಡಬಹುದು ಅಂತ. HMT ಅಂದರೆ ಬೆಂಗಳೂರು ಒಂದೇ ಹಾಕ್ಬಿಡಿ, ಕೇರಳದಲ್ಲಿ ಕಾಲಮಸೂರಿ ಅಂತ ಇದೆ, ಅಲ್ಲೊಂದು ಕಾರ್ಖಾನೆ ಇದೆ. ಹರಿಯಾಣದಲ್ಲಿ ಪಿಂಜೋರ ಅಂತ ಒಂದಿದೆ ವಿಲೇಜು, ಅಲ್ಲೊಂದು ಕಾರ್ಖಾನೆ ಇದೆ. ಹೈದರಾಬಾದಲ್ಲಿ 1,300 ಎಕರೆ, ಅಲ್ಲೂ HMT ಕಾರ್ಖಾನೆ ಇದೆ. ಇವೆಲ್ಲದಕ್ಕೂ ಏನು ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ತಯಾರಾಗ್ತಿದೆ. ರಾತ್ರಿ